ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಚೇತನ, ಗಣಿತ ಶಿಕ್ಷಕಿ, ದೊಡ್ಡಮರ ಪ್ರೌಢಶಾಲೆ, ಚುಂಚನಕುಪ್ಪೆ, ಬೆಂಗಳೂರು. ಮಕ್ಕಳೇ, ಇಂದು ನಾವು 9ನೇ ತರಗತಿಯ ರೇಖಾಗಣಿತದ ಒಂದು ಅಧ್ಯಾಯದ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಈ ಒಂದು ಗಣಿತದಲ್ಲಿ 3 ಭಾಗ ಇದೆ ಅಂತ ಗೊತ್ತು: ಅಂಕಗಣಿತ, ರೇಖಾಗಣಿತ ಮತ್ತು ಬೀಜಗಣಿತ. ಅಂಕಗಣಿತದಲ್ಲಿ ಅಂಕೆಗಳ ಬಗ್ಗೆ, ಬೀಜಗಣಿತದಲ್ಲಿ ಬೀಜೋಕ್ತಿಗಳ ಬಗ್ಗೆ ನಾವು ತಿಳ್ಕೊತೀವಿ. ಹಾಗಾದರೆ ಈ ರೇಖಾಗಣಿತದಲ್ಲಿ ನಾವು ಆಕೃತಿಗಳ ಬಗ್ಗೆ, ಸಮತಲಾಕೃತಿಗಳು, ಘನಾಕೃತಿಗಳು, ಈ ರೀತಿಯಾಗಿರ್ತಕ್ಕಂತಹ ಆಕೃತಿಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಈ ಆಕೃತಿಗಳನ್ನ ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ, ಪ್ರತಿನಿತ್ಯದಲ್ಲೂ ಕೂಡ ಮನೆ ಅಂಗಳದಲ್ಲಿ ನಾವು ಚುಕ್ಕಿಗಳನ್ನ ಇಟ್ಟು ಎಳೆಗಳನ್ನ ಎಳಿತಾ ಇರ್ತೀವಿ. ರಂಗೋಲಿ ಬಿಡಿಸ್ತಾರಲ್ವ, ಅಲ್ಲೂ ಕೂಡ ಆ ರೇಖೆ ಆಗಿರ್ಬೋದು, ಕರ್ಡ್ ಸರ್ಫೇಸ್, ವಕ್ರ ರೇಖೆಗಳನ್ನ ಬಿಡಿಸ್ತೀವಿ. ಹಾಗೆ ಈ ಬೋರ್ಡು ಕೂಡ ಒಂದು ಆಕೃತಿನೇ, ಈ ಡೋರು ಕೂಡ ಒಂದು ಆಕೃತಿನೇ, ಈ ಡಸ್ಟರು ಕೂಡ ಒಂದು ಆಕೃತಿನೇ. ಇದು ಚೌಕ ಘನ, ಇದು ಆಯತ ಘನ ಅಂತ ಹೇಳ್ತೀವಿ. ಹಾಗೆ ಚಾಪೀಸ್ ಬಾಕ್ಸ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಹಾಗೆ ಅನೇಕ ಬಿಲ್ಡಿಂಗನ್ನು ನೋಡಿದಾಗ ಅಲ್ಲಿ ತ್ರಿಭುಜಾಕಾರ, ವೃತ್ತಾಕಾರ, ಹಾಗೆ ಎಲ್ಲ ಕಡೆನೂ ಕೂಡ ಎಲೆಗಳಿಗೂ ಕೂಡ ಒಂದು ಆಕಾರ ಇರುತ್ತೆ, ಹೌದಲ್ವಾ? ಈ ಬೆಂಚ್ಗಳಿಗೂ ಕೂಡ ಒಂದು ಆಕಾರ ಇರುತ್ತೆ. ಇವುಗಳನ್ನು ನಾವು ಆಕೃತಿಗಳು ಅಂತ ಹೇಳ್ತೀವಿ. ಮಕ್ಕಳೇ, ಈ ಒಂದು ಆಕೃತಿಗಳನ್ನ ಹೇಳೋಕ್ಕಿಂತ ಮುಂಚೆ ಈ ಒಂದು ಗ್ರೀಕ್ನ ಗಣಿತಜ್ಞರಾಗಿರ್ತಕ್ಕಂಥ ಯೂಕ್ಲಿಡ್ ಅವರು ಈ ಒಂದು ರೇಖಾಗಣಿತವನ್ನು, ಅಂದರೆ ಇದರ ಅರ್ಥವಾಗಿ ಜಾಮೆಟ್ರಿ ಅಂತ ಹೇಳ್ತಾರೆ. ರೇಖಾಗಣಿತವನ್ನು ಜಾಮೆಟ್ರಿ ಅಂತ ಕರಿತೀವಿ. ಇದು ಒಂದು ಗ್ರೀಕ್ ಪದವಾಗಿರ್ತಕ್ಕಂತಹ ಜಿಯೋ ಮತ್ತೆ ಮೆಟ್ರಾನ್ ಎಂಬ ಪದದಿಂದ ಬಂದಿದೆ. ಜಿಯೋ ಅಂದರೆ ಭೂಮಿ ಅಂತ ಅರ್ಥ. ಜಿಯೋ ಅಂದರೆ ಭೂಮಿ ಅಂತ ಅರ್ಥ. ಮೆಟ್ರಾನ್ ಅಂದರೆ ಅಳತೆ ಅಥವಾ ಮೆಷರ್ಮೆಂಟ್ ಅಂತ ಕರಿತೀವಿ. ಅಂದರೆ ಜಾಮೆಟ್ರಿ ಅಂತ ಅಂದರೆ ಇದು ಒಂದು ಗ್ರೀಕ್ ಪದವಾಗಿರ್ತಕ್ಕಂಥ ಜಿಯೋ ಮತ್ತು ಮೆಟ್ರಾನ್ ಎಂಬ ಪದದಿಂದ ಬಂದಿದೆ. ಜಾಮೆಟ್ರಿ ಅಂತಂದರೆ ಭೂಮಿಯ ಒಂದು ಅಳತೆ, ಮೆಷರ್ಮೆಂಟ್ ಆಫ್ ದ ಅರ್ತ್ ಅಂತ ಕರಿತೀವಿ. ಈ ಜಗತ್ತಿನಲ್ಲಿರ್ತಕ್ಕಂತಹ ಅಂದರೆ ಈ ಯೂಕ್ಲಿಡ್ನ ಅನುಯಾಯಿಗಳ ಪ್ರಕಾರ ಈ ರೇಖಾಗಣಿತ ಅನ್ನೋದು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ, ಅಂದರೆ ಈ ಜಗತ್ತಿನಲ್ಲಿರ್ತಕ್ಕಂತಹ, ನಮ್ಮ ಪರಿಸರದಲ್ಲಿರ್ತಕ್ಕಂತಹ, ನಮ್ಮ ಸುತ್ತಮುತ್ತಲಿನ ಒಂದು ಅಮೂರ್ತ ರೂಪ ಅಂತ ಹೇಳ್ತಾರೆ. ಈ ಸುತ್ತಮುತ್ತಲಿನ ಅಮೂರ್ತ ರೂಪವೇ ರೇಖಾಗಣಿತ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲ ಪ್ರತಿನಿತ್ಯ ನಾವು ಯಾವುದಾದ್ರೂ ಒಂದು ಆಕೃತಿಗಳನ್ನ ನೋಡಿರ್ತೀವಿ. ಅದಕ್ಕೋಸ್ಕರ ಇದನ್ನ ಆ ಒಂದು ಜಗತ್ತಿನ ಅಥವಾ ಸುತ್ತಮುತ್ತಲ ಪರಿಸರದ ಒಂದು ಅಮೂರ್ತ ರೂಪವೇ ಈ ರೇಖಾಗಣಿತ ಅಂತ ಹೇಳ್ತಾರೆ. ಈ ರೇಖಾಗಣಿತನವನ್ನು ಅವರು ವ್ಯಾಖ್ಯಾನ ಮಾಡಬೇಕಾದ್ರೆ ಅವರು ಹಂತವನ್ನು ಹೇಳ್ತಾರೆ. ಘನಗಳು, ಈ ಘನಗಳಿಂದ ಮೇಲ್ಮೈಗಳಿಂದ ಮತ್ತೆ ರೇಖೆಗಳಿಂದ ಬಿಂದುಗಳು. ಇಲ್ಲಿ 3 ವಿಧವಾದವರು ಹೇಳ್ತಾರೆ. ಇಲ್ಲಿ ಮೊದಲನೇದಾಗಿ ಘನಗಳು ಅಂತ ತಗೊಳ್ತಾರೆ. ಈ ಘನಗಳನ್ನು ಅವರು 3 ಹಂತವಾಗಿ ಹೇಳ್ತಾರೆ. ಏನಪ್ಪ ಅಂದರೆ ಮೇಲ್ಮೈಗಳು, ರೇಖೆಗಳು ಮತ್ತೆ ಈ ಬಿಂದುಗಳು. ಇವುಗಳಿಗೆ ಬೇರೆ ಬೇರೆ ಆಯಾಮಗಳ ಅನುಸಾರವಾಗಿ ಅವರು 3 ಹಂತಗಳನ್ನು ಡಿವೈಡ್ ಮಾಡಿ 3 ಹಂತಗಳಾಗಿ ವಿಭಾಗ ಮಾಡ್ತಾರೆ. ಆಯಾಮಗಳು ಅಂದರೆ ಅವುಗಳನ್ನು ಮೆಷರ್ ಮಾಡ್ತಕ್ಕಂಥ ಒಂದು ರೂಪುರೇಷೆಗಳು ಅಂತ ಅಂತೀವಿ. ಅವುಗಳ ಒಂದು ಅರಿವು, ಅಳತೆ ಅಂತ ಹೇಳ್ತೀವಿ. ಈ ಒಂದು ಘನಗಳಿಗೆ 3 ಆಯಾಮ ಇರುತ್ತೆ. ಘನಗಳಿಗೆ 3 ಆಯಾಮ ಇರುತ್ತೆ. ಸೊ ಬರ್ತಾ ಮೇಲ್ಗಳಿಗೆ 2 ಆಯಾಮ ಇರುತ್ತೆ, ರೇಖೆಗಳಿಗೆ 1 ಆಯಾಮ ಇರುತ್ತೆ, ಈ ಬಿಂದುಗಳಿಗೆ ಯಾವುದೇ ಆಯಾಮ ಇರುವುದಿಲ್ಲ. ಅಂದರೆ ಈ ಮೇಲ್ಮೈಗಳು, ರೇಖೆಗಳು, ಬಿಂದುಗಳಿಗೆ ಅವುಗಳ ಆಯಾಮಕ್ಕೆ ಅನುಗುಣವಾಗಿ ವಿಭಾಗ ಮಾಡಿರ್ತಾರೆ. ಮೇಲ್ಮೈಗಳಿಗೆ, ಘನಗಳಿಗೆ 3 ಆಯಾಮ, ಮೇಲ್ಮೈಗೆ 2 ಆಯಾಮ, ರೇಖೆಗಳಿಗೆ 1 ಆಯಾಮ, ಬಿಂದುಗಳಿಗೆ ಯಾವುದೇ ಆಯಾಮ ಇರುವುದಿಲ್ಲ. ಇಲ್ಲಿ ನಾವು ಈ ಪ್ರತಿಯೊಂದು ಹಂತದಲ್ಲಿ ಗಮನಿಸಿದಾಗ ಈ ಘನಗಳ ಜೊತೆಗೆ ಸಮತಲ ಆಕೃತಿಗಳು, ಘನಾಕೃತಿಗಳು ಮತ್ತು ಸಮತಲಾಕೃತಿಗಳು ಅಂತ 2 ಭಾಗವನ್ನು ಮಾಡ್ತೀವಿ. ಆಕೃತಿಗಳಲ್ಲಿ ನಮಗೆ 2 ರೀತಿಯಾಗಿರ್ತಕ್ಕಂತಹ ಆಕೃತಿಗಳಿವೆ. ಒಂದು ಸಮತಲ ಆಕೃತಿಗಳು, ಇನ್ನೊಂದು ಘನಾಕೃತಿಗಳು ಅಂತ ಹೇಳ್ತೀವಿ. ಇನ್ನೊಂದು ಘನಾಕೃತಿಗಳು. ಇಲ್ಲಿ ಈ ಸಮತಲ ಆಕೃತಿಯನ್ನು ಪ್ಲೇನ್ ಫಿಗರ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಸಾಲಿಡ್ ಫಿಗರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮೊದಲನೇ ಸಮತಲ ಆಕೃತಿಗಳು ಅಂದರೆ ಇವುಗಳಿಗೆ 2 ಆಯಾಮಗಳು ಇರುತ್ತವೆ.
ಇವುಗಳಿಗೆ ಎರಡು ಆಯಾಮಗಳಲ್ಲಿ ನಾವು ಅಳತೆಯನ್ನ ಮಾಡ್ತೀವಿ. ಆ ಆಯಾಮಗಳು ಯಾವ್ದಪ್ಪ ಅಂದ್ರೆ ಉದ್ದ ಮತ್ತೆ ಅಗಲ. ಉದ್ದ ಮತ್ತೆ ಅಗಲ ಅಂತ ಎರಡು ಆಯಾಮಗಳಿವೆ. ಇವುಗಳಿಗೆ ಮೂರು ಆಯಾಮ. ಉದ್ದ ಮತ್ತೆ ಅಗಲ ಮತ್ತೆ ಎತ್ತರ. ಉದ್ದ ಅಗಲ ಮತ್ತೆ ಎತ್ತರ ಮೂರು ಆಯಾಮಗಳ ಆಕೃತಿ ಆಗಿರ್ತದೆ. 3D ಅಂತ ಹೇಳ್ತೀವಿ. 3D ಫಿಗರ್ಸ್, 3 ಡೈಮೆನ್ಷನಲ್ ಫಿಗರ್ಸ್ ಅಂತ ಕರಿತೀವಿ. ಇವುಗಳಿಗೆ 2D ಫಿಗರ್ಸ್ ಅಂತ ಕರಿತೀವಿ. ಎರಡು ಆಯಾಮಗಳು. ಎರಡು ಆಯಾಮ ನೋಡಿ, ಇಲ್ಲಿ ನನ್ನ ಕೈಯಲ್ಲಿರ್ತಕ್ಕಂಥ ಹಾಳೆ ನೋಡಿದ್ರೆ ಇದು ಒಂದು ಪ್ಲೇನ್ ಫಿಗರ್ ಅಂತ ತಗೋತೀವಿ. ಇದು ಒಂದು ಪ್ಲೇನ್ ಫಿಗರ್. ಯಾಕೆಂದ್ರೆ ಇದು ಬರೀ ಒಂದು ಹಾಳೆ, ಇದಕ್ಕೆ ಬರೀ ಎರಡು ಆಯಾಮ ಇದೆ, ಒಂದು ಉದ್ದ ಮತ್ತೆ ಒಂದು ಅಗಲ. ಅದೇ ಥರ ನಾವಿಲ್ಲಿ ಒಂದು ಬುಕ್ಕನ್ನು ತಗೊಂಡ್ರೆ ಇದಕ್ಕೆ ಮೂರು ಆಯಾಮ ಇರುತ್ತೆ. ನೋಡಿ, ಇಲ್ಲಿ ಬುಕ್ಕಲ್ಲಿ ನಮಗೆ ಇಷ್ಟು 100 ಪೇಜ್ ಬುಕ್ಕು, 200 ಪೇಜ್ ಬುಕ್ಕು ಅಥವಾ 150 ಪೇಜ್ ಬುಕ್ಕು, 80 ಪೇಜ್ ಬುಕ್ಕು ಅಂತ ಸಿಗುತ್ತೆ ತಾನೆ. ಇದು ನೋಡಿ, ಇದು ಉದ್ದ ಆಗುತ್ತೆ, ಇದು ಅಗಲ ಆಗುತ್ತೆ. ಇದೇನಿದು ಬುಕ್ಸ್ನ ಒಂದು ವ್ಯಾಪ್ತಿ ಇದೆಯಲ್ಲ, ಇದು ಇಲ್ಲಿ ಬರ್ತಲ್ಲ, ಇದು ಅಲ್ಲ, ಒಂದು ಅಗಲ ಆಗುತ್ತೆ. ಅಂದರೆ ಎತ್ತರ ಅಂತ ಹೇಳ್ತೀವಿ. ಎತ್ತರ ಅಂತ ತಗೊಂಡಾಗ ಉದ್ದ, ಅಗಲ ಮತ್ತು ಇದು ಎತ್ತರ. ಎತ್ತರ ಯಾವಾಗ ಬರುತ್ತೆ ಅದರಲ್ಲಿ ಈ ಬುಕ್ಕಲ್ಲಿ ನಾವು ತಗೊಂಡಾಗ ನಮಗೆ ಅನೇಕ ಹಾಳೆಗಳು ಸಿಗ್ತವೆ. ಇದನ್ನ ಮೂರು ಆಯಾಮದ ಆಕೃತಿಗಳು ಅಂತ ಕರಿತೀವಿ. ಇದು ಒಂದು ಹಾಳೆ, ಇದು ಆಯತ ಆಕಾರದ ಒಂದು ಹಾಳೆ ಅಂದರೆ ಇದು ಸಮತಲಾಕೃತಿ. ಇದು ಆಯತ ಘನ, ಚಾಪೀಸ್ ಬಾಕ್ಸ್ ತಗೊಂಡ್ರೆ ಇದು ಆಯತ ಘನ ಅಂತ ಹೇಳ್ತೀವಿ. ಇದು ಉದ್ದ ಆಗುತ್ತೆ ಮಕ್ಕಳ, ಇದು ಅಗಲ ಆಗುತ್ತೆ, ಇದು ಎತ್ತರ. ಇದರೊಳಗೆ ನಾವು ಏನು ಚಾಪೀಸ್ ಅನ್ನೋದು ಹಾಕ್ಬೋದು, ಯಾವ್ದಾದ್ರು ವಸ್ತುಗಳನ್ನ ನಾವು ಇದರಲ್ಲಿ ತುಂಬಿಸ್ಬೋದು. ಇದರಲ್ಲಿ ನಮಗೆ ಘನಫಲ ಇರುತ್ತೆ. ಈ ಒಂದು ಹಾಳೆಗೆ ನಮಗೆ ಘನಫಲ ಇರೋದಿಲ್ಲ. ಇದೇ ಹಾಳೆಗೆ ನಾವು ಅಕಸ್ಮಾತ್ ಒಂದು ಕೋನ್ ಶೇಪಲ್ಲಿ ಬರುತ್ತೆ, ಈ ಥರ ನಾವು ಕೊಟ್ಟನ ಕಟ್ಕೋತೀವಲ್ಲ, ಈ ಶೇಪಲ್ಲಿ ನಾವು ಹಾಕಿದಾಗ ಅದು ಒಂದು ಘನಾಕೃತಿ ಆಗುತ್ತೆ. ಇದರೊಳಗೆ ನಾವು ಏನಾದರೂ ಹಾಕ್ಬೋದಲ್ವಾ, ಕಡಲೆ ಹಾಕ್ಬೋದು, ಖಾರ ಹಾಕ್ಬೋದು, ಏನಾದರೂ ಹಾಕ್ಬೋದು. ಇದು ಒಂದು ಘನಾಕೃತಿ ಆಗುತ್ತೆ. ಇದಕ್ಕೆ ಮೂರು ಆಯಾಮ ಎತ್ತರ ಸಿಗುತ್ತೆ ನಮಗೆ. ಇದು ಶಂಕು ಅಂತ ಕರಿತೀವಿ. ಮುಂದಿನ ತರಗತಿಯಲ್ಲಿ ಅದನ್ನ ಕಲಿತೀರಾ. ಸೊ ಸಮತಲಾಕೃತಿಗಳಿಗೆ ನಮಗೆ ಎರಡು ಆಯಾಮದ ಆಕೃತಿಗಳಾಗಿರ್ತವೆ. ಘನಾಕೃತಿಗಳು ಮೂರು ಆಯಾಮದ ಆಕೃತಿಗಳು ಆಗಿರ್ತವೆ. ಹಾಗೆ ಈ ಸಮತಲ ಆಕೃತಿಗಳಿಗೆ ಬರೀ ಮೇಲ್ಮೈ ಮಾತ್ರ ಇರುತ್ತೆ. ಮೇಲ್ಮೈ ಅಂದ್ರೆ ಅದು ಅದರ ಒಂದು ಸರ್ಫೇಸ್ ಅಂತ ಕರಿತೀವಿ, ಮೇಲ್ಮುಖ ಅಂತ ಕರಿತೀವಿ. ಅದೇ ಈ ಘನಾಕೃತಿಗಳಿಗೆ ಪೂರ್ಣ ಮೇಲ್ಮೈ ಅಂತೀವಿ. ಪೂರ್ಣ ಮೇಲ್ಮೈ ಅಂದ್ರೆ ಇಲ್ಲಿ ನೋಡಿ ಎಷ್ಟು ಮೇಲ್ಮೈಗಳಿದ್ದಾವೆ, 1 2 3 4, ಮೇಲ್ಗಡೆ ಒಂದು, ತಳಭಾಗ 1, ಅಲ್ಲಿಗೆ 6 ಮೇಲ್ಮೈಗಳಿದ್ದಾವೆ. ಇದಕ್ಕೋಸ್ಕರ ಇದನ್ನು ನಾವು ಪೂರ್ಣ ಮೇಲ್ಮೈಗಳು ಅಂತ ಕರಿತೀವಿ. ಇದರಲ್ಲಿ ಬರೀ ಮೇಲ್ಮೈನ ವಿಸ್ತೀರ್ಣ ತಗೋತೀವಿ, ಇದರಲ್ಲಿ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ತಗೋತೀವಿ. ಹಾಗಾಗಿ ಇವೆರಡಕ್ಕೂ ಏನಪ್ಪ ವ್ಯತ್ಯಾಸ ಅಂದ್ರೆ, ಇದು 2 ಆಯಾಮದ ಚಿತ್ರಗಳು, ಇದು 3 ಆಯಾಮದ ಚಿತ್ರಗಳು. ಇದರಲ್ಲಿ ಘನಫಲ ಇರುವುದಿಲ್ಲ, ಇದರಲ್ಲಿ ಘನಫಲಗಳು ಇರುತ್ತೆ. ಇದಕ್ಕೆ ಮೇಲ್ಮೈ ಅಂತ ಮಾತ್ರ ಹೇಳ್ತೀವಿ, ಇದಕ್ಕೆ ಮೇಲ್ಮೈ ವಿಸ್ತೀರ್ಣ ಅಂತ ತಗೋತೀವಿ, ಇದಕ್ಕೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ತಗೋತೀವಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದಕ್ಕೆ ಎಕ್ಸಾಂಪಲ್ ಚೌಕ, ಆಯತ, ತ್ರಿಭುಜ, ವೃತ್ತ ಈ ರೀತಿಯಾಗಿ ಕಲಿತೀವಿ. ಇದಕ್ಕೆ ಉದಾಹರಣೆ ಅಂದರೆ ಅದೇ ಒಂದು ಚೌಕ ಘನ ಅಂತ ಕರಿತೀವಿ. ಘನ ಶಂಕು ಆಗಿರ್ಬೋದು ಅಥವಾ ಸಿಲಿಂಡರ್ ಆಗಿರ್ಬೋದು ಅಥವಾ ಬಾಲ್ ಕಲಿತಿರೋ ಬಾಲು ಆ ಥರ. ಇದು ಒಂದು ಗೋಳ ಆಗಿರ್ಬೋದು. ಇವೆಲ್ಲವೂ ಕೂಡ ಘನ ಆಕೃತಿಗಳು ಆಗಿರ್ತವೆ. ಯೂಕ್ಲಿಡ್ ಅವರು ಈ ಒಂದು ಆಕೃತಿಗಳನ್ನು, ಈ ಒಂದು 3 ಹಂತಗಳು ಅಂತ ಹೇಳಿದ್ವಲ್ಲ ನಾವು, ಈ ಘನಾಕೃತಿಗಳಿಗೆ 3 ಆಯಾಮ ಇರ್ತವೆ, ಸಮತಲಾಕೃತಿಗಳಿಗೆ 2 ಆಯಾಮ ಇರ್ತವೆ, ಬಿಂದುಗಳಿಗೆ ಏನೂ ಆಯಾಮ ಇರುವುದಿಲ್ಲ. ಈ ರೀತಿ ವ್ಯಾಖ್ಯೆಗಳನ್ನು ತಮ್ಮ ಒಂದು ಪುಸ್ತಕ ಆಗಿರ್ತದೆ. ಈ ರೀತಿಯಾಗಿ 23 ವ್ಯಾಖ್ಯೆಗಳನ್ನು ಹೊಂದಿರತಕ್ಕಂತಹ ಪುಸ್ತಕ ಯಾವುದಪ್ಪ ಅಂದರೆ ದಿ ಎಲಿಮೆಂಟ್ಸ್ ಅಂತ. ದಿ ಎಲಿಮೆಂಟ್ಸ್ ಭಾಗ 3. ಇದರಲ್ಲಿ 23 ವ್ಯಾಖ್ಯೆಗಳನ್ನು ಹೊಂದಿರತಕ್ಕಂತಹ ಈ ರೀತಿಯಾಗಿ ಅನೇಕ ಹೇಳಿಕೆಗಳನ್ನು ಅವರು ನೀಡಿರ್ತಾರೆ. ಅವರು ಹೆಚ್ಚಾಗಿ ಅವರು ಹೇಳಿಕೆಗಳನ್ನ ಮಂಡಿಸಿರ್ತಕ್ಕಂಥದ್ದು ಈ ಒಂದು ಆಕೃತಿಗಳ ಮೇಲೆ. ಇದಕ್ಕೋಸ್ಕರ ಅಂದರೆ ಈ ಒಂದು ರೇಖಾಗಣಿತದಲ್ಲಿ ಈ ಸಮತಲ ಆಕೃತಿಗಳು, ಘನಾಕೃತಿಗಳ ಮೇಲೆ ಅನೇಕ ಹೇಳಿಕೆಗಳನ್ನು ಅವರು ನೀಡಿರೋದ್ರಿಂದ
ಇವರನ್ನು ನಾವು ರೇಖಾಗಣಿತದ ಪಿತಾಮಹ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಅವರನ್ನ ಫಾದರ್ ಆಫ್ ಜಾಮೆಟ್ರಿ ಅಂತ ಹೇಳ್ತೀವಿ. ಯಾರನ್ನ? ರೇಖಾಗಣಿತದ ಪಿತಾಮಹ. ಯಾರು ಅಂದ್ರೆ ಯೂಕ್ಲಿಡ್. ಯೂಕ್ಲಿಡ್ ಅವರನ್ನು ನಾವು ರೇಖಾಗಣಿತದ ಪಿತಾಮಹ ಅಂತ ಹೇಳ್ತೀವಿ. ಅವರು ಅನೇಕ ಆವಿಷ್ಕಾರಗಳನ್ನ ಈ ರೇಖಾಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ನೀಡಿರ್ತಾರೆ, ಹಾಗೆ ಮಂಡಿಸಿರ್ತಾರೆ. ಈ ಎಲ್ಲ ಹೇಳಿಕೆಗಳನ್ನ ಅವರು ವ್ಯಾಖ್ಯೆಗಳು ಅಂತ ಕರೀತಾರೆ. ಈ 23 ವ್ಯಾಖ್ಯೆಗಳನ್ನ ಈ ಎಲಿಮೆಂಟ್ಸ್ ಎಂಬ ಒಂದು ಪುಸ್ತಕದಲ್ಲಿ ಅವರು ತಿಳಿಸಿರ್ತಾರೆ. ಈ ಎಲಿಮೆಂಟ್ಸ್ ಅನ್ನೋ ಪುಸ್ತಕದಲ್ಲಿ ಅನೇಕ ವ್ಯಾಖ್ಯೆಗಳಿರ್ತವೆ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾವೀಗ ತಿಳಿಯೋಣ. ಈ ಎಲಿಮೆಂಟ್ಸ್ ಅನ್ನೋ ಒಂದು ಪುಸ್ತಕದಲ್ಲಿ ಅವರು ಅನೇಕ ವ್ಯಾಖ್ಯೆಗಳನ್ನ ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದನ್ನ ನಾವೀಗ ಅಭ್ಯಾಸ ಮಾಡೋಣ. ಕೆಲವೊಂದು ಹೇಳಿಕೆಗಳು ಯಾವುದಪ್ಪ ಅಂದ್ರೆ, ಮೊದಲನೇದು ಒಂದು ಬಿಂದುವಿಗೆ ಯಾವುದೇ ಭಾಗ ಇರುವುದಿಲ್ಲ. ಬಿಂದು ಅಂದ್ರೆ ಏನಪ್ಪ ಅಂದ್ರೆ, ನೋಡಿ, ಇವಾಗ ಯಾವುದೇ ಒಂದು ಚೂಪಾಗಿರ್ತಕ್ಕಂತಹ ಶಾರ್ಪ್ ಆಗಿರ್ತಕ್ಕಂತಹ ಪೆನ್ಸಿಲ್ ತಗೊಂಡು ನಿಮ್ಮ ಹಾಳೆಗೆ ಈ ರೀತಿಯಾಗಿ ನಾವು ಒಂದು ಚುಕ್ಕಿನ ಇಟ್ಟರೆ, ಈಗ ನಾವು ಚುಕ್ಕಿ ಇಡ್ತೀವಿ, ಇದು ಒಂದು ಬಿಂದು ಆಗುತ್ತೆ. ಇದಕ್ಕೆ ಯಾವುದೇ ಒಂದು ಭಾಗ ಆಗಲಿ, ಆಕಾರ, ಉದ್ದ, ಅಗಲ ಯಾವುದೇ ಅಳತೆ ಕೂಡ ಇರೋದಿಲ್ಲ. ಇದನ್ನು ಹೇಗಪ್ಪ ಬರೀತೀವಿ ಅಂದ್ರೆ, ನಾವು ಕ್ಯಾಪಿಟಲ್ ಎ. ಬಿಂದು ಅಂದ್ರೆ ಈ ಒಂದು ಪಾಯಿಂಟ್ ಅನ್ನು ನಾವು ಈ ಇಂಗ್ಲಿಷ್ ಅಕ್ಷರಗಳಲ್ಲಿ ABC ಅಂತ ಕ್ಯಾಪಿಟಲ್ ಲೆಟರ್ಗಳಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಸೂಚಿಸ್ತೀವಿ. ಬಿಂದು ಅಂದ್ರೆ ಅದಕ್ಕೆ ಯಾವುದೇ ಭಾಗ ಇಲ್ಲ, ಯಾವುದೇ ಅಳತೆ ಕೂಡ ಇರೋದಿಲ್ಲ. ಇದು ಅವರ ಒಂದು ಹೇಳಿಕೆ ಅಥವಾ ವ್ಯಾಖ್ಯೆ ಆಗಿರುತ್ತೆ. ಇನ್ನೊಂದೇನಪ್ಪ ಎರಡನೇದು ಅಂದ್ರೆ, ಯಾವುದೇ ಒಂದು ಬಿಂದುಗೇನಿದು ಭಾಗ ಇರುವುದಿಲ್ಲ. ಒಂದು ರೇಖೆ ಅಂದ್ರೆ ಅಗಲರಹಿತ ಉದ್ದ ಆಗಿರುತ್ತೆ. ಒಂದು ರೇಖೆ ಅಂದ್ರೆ ಒಂದು ಲೈನ್ ಅಂತ ಅರ್ಥ. ಅಗಲರಹಿತ ಒಂದು ಅಳತೆ. ಈ ಒಂದು ಲೈನ್ ಅಂದ್ರೆ AB ಅನ್ನೋದು ಒಂದು ಲೈನ್ ಅಂದ್ರೆ ಅದಕ್ಕೆ ಯಾವುದೇ ಅಗಲ ಇರೋದಿಲ್ಲ. ಅರ್ಥ ಆಯ್ತಾ? ಅಗಲರಹಿತವಾಗಿರ್ತಕ್ಕಂಥ ಒಂದು ಉದ್ದವನ್ನ ನಾವು ಏನಂತ ಕರಿತೀವಿ? ರೇಖೆ ಅಂತ ಕರಿತೀವಿ. ಬಿಂದು ಆಯ್ತು, ರೇಖೆ ಅಂತ ಆಯ್ತು. ರೇಖೆ ಅಂದ್ರೆ ಯಾವುದೇ ಅಗಲರಹಿತ ಉದ್ದ ಆಗಿರುತ್ತೆ. ಅದಾದ್ಮೇಲೆ ಒಂದು ರೇಖೆಗೆ ಅಂತ್ಯಗಳು ಯಾವ್ದಾಗಿರ್ತವೆ? ಈಗ ರೇಖೆ ಬರ್ತಿದೀವಲ್ವಾ, ಇವುಗಳ ಅಂತ್ಯಗಳು ಯಾವ್ದಾಗಿರ್ತವೆ? 2 ಬಿಂದುಗಳು, ಪಾಯಿಂಟ್. ಆಯ್ತಾ? ಯಾವುದೇ ಒಂದು ಲೈನಿಗೆ ಎಂಡ್ ಅಂತ ಯಾವ್ದಿರುತ್ತಪ್ಪ ಅಂತಂದ್ರೆ ಅವುಗಳಿಗೆ ಅಂತ್ಯ ಅನ್ನೋದು ಬಿಂದುಗಳೇ ಆಗಿರ್ತವೆ. ಒಂದು ಸ್ಟ್ರೇಟ್ ಲೈನ್ ಅಂದ್ರೆ ಸರಳ ರೇಖೆಯು, ಸರಳ ರೇಖೆ ಅಂದ್ರೆ ಸ್ಟ್ರೇಟ್ ಲೈನ್ ಅಂತ ಅರ್ಥ. ಒಂದು ಸ್ಟ್ರೇಟ್ ಲೈನ್ ಅಂದ್ರೆ ಸರಳ ರೇಖೆಯು ಒಂದು ರೇಖೆಯಾಗಿದ್ದು, ಈ ಒಂದು ಸರಳ ರೇಖೆ ಮೇಲೆ ಈ ಬಿಂದುಗಳು ಏನಿದಾವಲ್ಲ ಅವುಗಳು ಸಮನಾಗಿ ಹರಡಿಕೊಂಡಿರುತ್ತವೆ. ಒಂದು ಸರಳ ರೇಖೆಯು ರೇಖೆಯಾಗಿದ್ದು, ಆ ಒಂದು ಸರಳ ರೇಖೆ ಮೇಲಿನ ಬಿಂದುಗಳು ಏನೋ ಸಮನಾಗಿ ಹರಡಿಕೊಂಡಿರುತ್ತವೆ. ಮೇಲ್ಮೈ ನೆಕ್ಸ್ಟ್ ಸರಳ ರೇಖೆ ಆಯ್ತಲ್ವಾ, ನೆಕ್ಸ್ಟ್ ಒಂದು ಮೇಲ್ಮೈಗೆ ಏನು ಉದ್ದ ಅಗಲ ಮಾತ್ರ ಇರುತ್ತದೆ. ಈಗ ಹೇಳಿದ್ನಲ್ಲ, ಈ ಒಂದು ಹಾಳೆಗೆ ಒಂದು ಮೇಲ್ಮೈ ಎಂದರೆ ಅದಕ್ಕೆ ಇದು ಉದ್ದ ಇರುತ್ತೆ, ಮತ್ತೆ ಇದಕ್ಕೆ ಅಗಲ ಮಾತ್ರ ಇರುತ್ತೆ. ಅವುಗಳ ಬದಿಗಳೇನಾಗಿರ್ತವೆ? ರೇಖೆಗಳಾಗಿರ್ತವೆ. ನೋಡಿ, ಉದ್ದ ಅನ್ನೋದು ರೇಖೆ, ಅಗಲ ಅನ್ನೋದು ಕೂಡ ರೇಖೆ. ಸೊ ಈ ರೀತಿಯಾಗಿ ಅವರು ಅನೇಕ ವ್ಯಾಖ್ಯೆಗಳನ್ನ ಹೇಳಿರ್ತಾರೆ. ಒಂದು ಸಮತಲ ಮೇಲ್ಮೈ ಮೇಲೆ, ಆ ಮೇಲ್ಮೈ ಮೇಲೆ ಇರ್ತಕ್ಕಂತಹ ಎಲ್ಲಾ ಒಂದು ಸರಳ ರೇಖೆಗಳು ಏನಾಗಿರ್ತವೆ? ಸಮನಾಗಿ ಹಾಡಿಕೊಂಡಿರ್ತವೆ. ಮೇಲ್ಮೈ ಅಂದ್ರೆ ಅದಕ್ಕೆ ಉದ್ದ ಇರುತ್ತೆ, ಅಗಲ ಮಾತ್ರ ಇರುತ್ತೆ. ಸೊ ಇಲ್ಲಿ ನಾವು ಅನೇಕ ಅಂಶಗಳನ್ನ ಗಮನಿಸಿದ್ವಿ. ಬಿಂದು, ರೇಖೆ, ಸರಳ ರೇಖೆ, ಮೇಲ್ಮೈಗಳು, ಹೌದಾ? ಇವೆಲ್ಲವನ್ನು ಕೂಡ ಅವರು ಏನ್ ಮಾಡಿರ್ತಾರೆ? ಅವರ ಒಂದು ಹೇಳಿಕೆಯಲ್ಲಿ ಪ್ರಸ್ತಾಪನವನ್ನ ಮಾಡಿರ್ತಾರೆ. ಮುಂದಕ್ಕೆ ಅಂದ್ರೆ ನೆಕ್ಸ್ಟ್ ಛೇದಿಸುವ ರೇಖೆಗಳು ಅಂತ ಕರೀತಾರೆ. ಛೇದಿಸುವ ರೇಖೆಗಳು ಅಂದ್ರೆ ಯಾವುದೇ ಒಂದು 2 ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಸಂಧಿಸಿದ್ರೆ ಅದನ್ನ ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಯಾವುದೇ 2 ಲೈನ್ಗಳು ಪರಸ್ಪರ, ನೋಡಿ ಇಲ್ಲಿ ಈ 2 ಲೈನ್ಗಳಿದಾವಲ್ವಾ, ಇವೆರಡು ಲೈನ್ಗಳು ಇಲ್ಲಿ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ? ಒಂದು ಪಾಯಿಂಟ್ ಹತ್ರ ಛೇದಿಸ್ತಾ ಇದ್ದಾವೆ. ಸೊ ಅವುಗಳನ್ನ ನಾವು ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಅಕಸ್ಮಾತ್ ಇವು ಲೈನ್ಗಳು ಯಾವುದೇ ಕಾರಣಕ್ಕೂ ಛೇದಿಸ್ತಿಲ್ಲಪ್ಪ ಅಂತ ಇಟ್ಕೊಳ್ಳಿ, ಆವಾಗ ಏನಾಗ್ತವೆ? ಪರಸ್ಪರ ಛೇದಿಸಲ್ಲ. ಅವು ಹಿಂಗಿದ್ರು ಕೂಡ ಮುಂದಕ್ಕೆ ಹೋದ ಏನಾಗ್ತವೆ? ಒಂದು ಪಾಯಿಂಟ್ ಅಲ್ಲಿ ಛೇದಿಸ್ತವೆ. ಛೇದಿಸುವ ರೇಖೆಗಳು ಒಂದು ಬಿಂದುವಿನಲ್ಲಿ, ಇವೆರಡು ಕಡ್ಡಿಗಳು ಅಥವಾ ರೇಖೆಗಳು ಅಂತ ತಗೊಂಡ್ರೆ ಇವೆರಡು
ರೇಖೆಗಳು ಒಂದು ಪಾಯಿಂಟ್ ಅಲ್ಲಿ ಸಂಧಿಸ್ತವೆ ಅಂದ್ರೆ ಅವುಗಳೊಂದು ಸಾಮಾನ್ಯ ಬಿಂದು ಇತ್ತು ಅಂದ್ರೆ ಅವುಗಳನ್ನ ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಇಲ್ಲಪ್ಪ ಅಂದ್ರೆ ಅವುಗಳು ಒಂದಕ್ಕೊಂದು ಏನಾಗಿರ್ತವೆ, ಸಮಾಂತರವಾಗಿ ಇರ್ತವೆ. ಇಲ್ಲ ಛೇದಿಸಬೇಕು, ಇಲ್ಲ ಸಮಾಂತರವಾಗಬೇಕು. ಸಮಾಂತರ ರೇಖೆಗಳನ್ನು ಎಲ್ಲಿ ನೋಡ್ತೀವಿ ಹೇಳಿ, ನಾವು ಈ ಒಂದು ರೈಲ್ವೆ ಟ್ರ್ಯಾಕ್, ರೈಲ್ವೆ ಹಳಿ ಬರುತ್ತಲ್ಲ ಅಲ್ಲಿ ಸಮಾಂತರವಾಗಿ ಇರ್ತವೆ, ಹೌದಾ, ಹಳಿಗಳು. ಸೊ ಹಾಗಾಗಿ ಛೇದಿಸುವ ರೇಖೆಗಳು ಅಂದ್ರೆ ಒಂದು ಸಾಮಾನ್ಯ ಬಿಂದು ಇರಬೇಕು. ಅಕಸ್ಮಾತ್ ಅವುಗಳು ಛೇದಿಸಿದಪ್ಪ ಅಂದ್ರೆ ಅವುಗಳು ಸಮಾಂತರವಾಗಿ ಇರ್ತವೆ. ಇವುಗಳ ಎರಡೂ ಕಡೆ ರೇಖೆಗಳ ನಡುವೆ ಇರ್ತಕ್ಕಂಥ ಅಂತರ ಹೇಗಿದೆ ಅಲ್ಲ, ಅವೆರಡೂ ಕೂಡ ಸಮ ಆಗಿರ್ತವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಹೇಳಿಕೆಗಳನ್ನ ಅವರು ನೀಡ್ತಾರೆ. ಸೊ ಇಲ್ಲಿ ಅದಾದ ನಂತರ ನೆಕ್ಸ್ಟ್ ಸಮತಲಾಕೃತಿ ಹಾಗೆ ಘನಾಕೃತಿಗಳ ಬಗ್ಗೆ ಅವರು ತಿಳಿಸಿಕೊಟ್ರು. ಹಾಗೆ ಅನೇಕ ಹೇಳಿಕೆಗಳನ್ನು ಕೂಡ ಅವರು ನೀಡಿರ್ತಾರೆ. ಏನಪ್ಪ ಅವರು ಹೇಳಿಕೆಗಳು ಅಂತಂದ್ರೆ, ಇಲ್ಲಿ ಪ್ರಶ್ನಿಸದೆ ಒಪ್ಪಿಕೊಳ್ಳಬಹುದಾದಂತಹ ಹೇಳಿಕೆಗಳು. ಯಾವುದೇ ಕಾರಣಕ್ಕೂ ನಾವು ಪ್ರಶ್ನೆ ಮಾಡಕ್ಕೆ ಸಾಧ್ಯ ಆಗಲ್ಲ. ನಾವು ಪ್ರಶ್ನೆ ಮಾಡಿದ್ರೆ ನಾವು ಈಸಿಯಾಗಿ ಆ ಹೇಳಿಕೆಗಳನ್ನ ಒಪ್ಪಬಹುದು. ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೂಡ ಯೂಕ್ಲಿಡ್ ಅವರು ಮಂಡಿಸಿರ್ತಾರೆ. ಅವುಗಳು ಕೆಲವೊಂದು ಗಣಿತ ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ರೆ, ಇನ್ನ ಕೆಲವು ಹೇಳಿಕೆಗಳು ಬರೀ ರೇಖಾಗಣಿತಕ್ಕೆ ಮಾತ್ರ ಸೀಮಿತ ಆಗಿರ್ತವೆ. ಆ ಹೇಳಿಕೆಗಳನ್ನ ನಾವು ಸ್ವಯಂ ಸಿದ್ಧಗಳು ಅಂತ ಹೇಳ್ತೀವಿ. ಸ್ವಯಂ ಸಿದ್ಧಗಳು ಅಂತ ಕರಿತೀವಿ. ಅಂದ್ರೆ ಪ್ರಶ್ನಿಸದೆ ಒಪ್ಪಿಕೊಳ್ಳಬಹುದಾದ ಗಣಿತದ ಎಲ್ಲ ಶಾಖೆಗಳಿಗೂ ಅನ್ವಯ ಆಗುವ ಹೇಳಿಕೆ. ಇದನ್ನ ನಾವು ಆಕ್ಸಿಯಮ್ಸ್ ಅಂತ ಕೂಡ ಕರಿತೀವಿ. ಅಂದ್ರೆ ಇಲ್ಲಿ ಸ್ವಯಂ ಸಿದ್ಧಗಳು ಅಂತಂದ್ರೆ ಈ ಒಂದು ಹೇಳಿಕೆಗಳು ಯಾವುದೇ ರೀತಿ ಪ್ರಶ್ನಿಸಲು ಸಾಧ್ಯವಾಗದೆ ಇರ್ತಕ್ಕಂಥದ್ದು, ಪ್ರಶ್ನಿಸಲು ಸಾಧ್ಯವಾಗದ ಮತ್ತು ಗಣಿತದ ಎಲ್ಲ ಶಾಖೆಗೂ ಅನ್ವಯ ಆಗ್ತಕ್ಕಂಥದ್ದು. ರೇಖಾಗಣಿತ, ಬೀಜಗಣಿತ, ಕ್ಯಾಲ್ಕುಲಸ್ ಅಂತ ಕರಿತೀವಿ. ಹಾಗೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಈ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಈ ಒಂದು ಹೇಳಿಕೆಗಳನ್ನ ನಾವು ಮಾಡಬಹುದು. ಪ್ರಶ್ನೆ ಮಾಡಿದರೆ ಒಪ್ಪಿಕೊಳ್ಳಬಹುದು, ಹಾಗೆ ಅನ್ವಯನೂ ಕೂಡ ಮಾಡ್ಕೋಬಹುದು. ಪ್ರಶ್ನಿಸಲು ಸಾಧ್ಯವಾಗದ ಗಣಿತದ ಎಲ್ಲ ಒಂದು ಭಾಗಕ್ಕೆ ಅಂದ್ರೆ ಎಲ್ಲ ಶಾಖೆಗೂ ಕೂಡ ಅನ್ವಯ ಆಗ್ತಕ್ಕಂಥ ಹೇಳಿಕೆಗಳನ್ನ ಸ್ವಯಂ ಸಿದ್ಧಗಳು ಅಂತ ಕರಿತೀವಿ. ಈ ಸ್ವಯಂ ಸಿದ್ಧಗಳಲ್ಲಿ ಮೊದಲನೇದು ಯಾವ್ದಪ್ಪ ಅಂದ್ರೆ ಸಮ ಅಂಶಗಳು. ಒಂದಕ್ಕೆ ಸಮ ಅಂಶಗಳಿಗೆ ಸಮವಾಗಿರ್ತಕ್ಕಂಥ ಅಂಶಗಳು ಪರಸ್ಪರ ಒಂದಕ್ಕೊಂದು ಸಮ ಆಗಿರ್ತವೆ. ಮೊದಲನೇದೇನಪ್ಪ ಅಂದ್ರೆ ಒಂದೇ ಅಂಶಕ್ಕೆ ಸಮನಾಗಿರ್ತಕ್ಕಂತಹ ಅಂಶಗಳು ಪರಸ್ಪರ ಸಮ ಆಗಿರ್ತವೆ. ಏನ್ ಹೇಗಂದ್ರೆ ಈಗ ನೋಡಿ, ಎ ಬಿ ಅನ್ನೋದು ಬಿ ಸಿಗೆ ಸಮ, ಆಯ್ತಾ. ಈ ಬಿ ಸಿ ಅನ್ನೋದು ಸಿ ಡಿಗೆ ಸಮ ಅಂತ ಇಟ್ಕೊಳ್ಳಿ. ಎ ಬಿ ಅನ್ನೋದು ಬಿ ಸಿಗೆ ಸಮ, ಬಿ ಸಿ ಅನ್ನೋದು ಸಿ ಡಿಗೆ ಸಮ. ಫಾರ್ ಎಕ್ಸಾಂಪಲ್ ಈಗ ಎ ಬಿ ಅನ್ನೋದು 5 ಸೆಂಟಿಮೀಟರ್ ಲೈನ್ ಅಂತ ಅನ್ಕೋಣ. ಬಿ ಸಿ ಅನ್ನೋದು ಕೂಡ ಒಂದು 5 ಸೆಂಟಿಮೀಟರ್ ಲೈನ್ ಅಂತ ಅನ್ಕೋಣ. ಹಾಗೆ ಈ ಪಿ ಕ್ಯೂ ಅನ್ನೋದು ಕೂಡ ಒಂದು 5 ಸೆಂಟಿಮೀಟರ್ ರೇಖೆ ಅಂತ ಅನ್ಕೋಣ. ಇಲ್ಲಿ ಎ ಬಿ ಮತ್ತೆ ಬಿ ಸಿ ಅಳತೆ ಏನಿದೆ 5 ಸೆಂಟಿಮೀಟರ್ 5 ಸೆಂಟಿಮೀಟರ್. ಸೊ ಇವೆರಡು ಕೂಡ ಸಮಾನ ಹೋಗೋದಲ್ವಾ. ಈ ಬಿ ಸಿ ಮತ್ತೆ ಪಿ ಕ್ಯೂ ಇವೆರಡು ಅಳತೆನೂ ಕೂಡ ಏನಾಗಿದೆ, ಸಮ ಆಗಿದೆ. ಈ ಬಿ ಸಿ ಅಂತ ಅಳತೆಗೆ ಎ ಬಿನೂ ಸಮ ಇದೆ, ಪಿ ಕ್ಯೂನೂ ಸಮ ಆದಾಗ ಈ ಎ ಬಿ ಅನ್ನೋ ಅಳತೆಗೂ ಈ ಪಿ ಕ್ಯೂ ಅನ್ನೋ ಅಳತೆಗೂ ಎರಡು ಕೂಡ ಸಮಾನ ಹೋಗೋದಲ್ವಾ. ಇವರಿಗೆ ಇವರು ಸಮ, ಇವರಿಗೆ ಇವರು ಸಮ ಅಂದಾಗ ಇವರು ಪರಸ್ಪರ ಒಂದಕ್ಕೊಂದು ಸಮ ಆಗುತ್ತದೆ. ಅಂದ್ರೆ ಈ ಒಂದೇ ಅಂಶಕ್ಕೆ ಸಮನಾಗಿರ್ತಕ್ಕಂಥ ಅಂಶಗಳು ಪರಸ್ಪರ ಏನಾಗಿರ್ತವೆ, ಒಂದಕ್ಕೊಂದು ಸಮ. ಎ ಬಿ ಸಿ ಗೆ ಸಮ, ಬಿ ಸಿ ಪಿ ಗೆ ಸಮ ಅಂದಾಗ ಇದೇನು ತಗೋಬಹುದು ನಾವು,
AB PQ ಅಂತ ತಗೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂದ್ರೆ ಒಂದೇ ಅಂಶಕ್ಕೆ ಸಮನಾಗಿರ್ತಕ್ಕಂಥ ಅಂಶಗಳು ಪರಸ್ಪರ ಒಂದಕ್ಕೊಂದು ಸಮ ಆಗಿರ್ತವೆ. ಇವಾಗ ಎರಡನೇದೇನಪ್ಪ ಅಂದ್ರೆ ಸಮ ಅಂಶಗಳಿಗೆ ಸಮ ಅಂಶಗಳನ್ನ ಕೂಡಿದಾಗ ಮೊತ್ತವು ಸಮ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನನ್ನ ಹತ್ರ ಒಂದು ಈಗ ಎರಡು ಕೈಯಲ್ಲೂ ಏನಿದೆ ಮೂರು ಗೋಲಿಗಳಿದಾವೆ. ಇದರಲ್ಲೂ 3 ಗೋಲಿ ಇದೆ, ಇದರಲ್ಲೂ ಕೂಡ 3 ಗೋಲಿಗಳಿದಾವೆ. ಆಲ್ರೆಡಿ ಎರಡುಗಳ ಏನಿದೆ ಸಂಖ್ಯೆ ಏನಿದೆ ಸಮ ಇದೆ. ಸಮ ಅಂಶಗಳನ್ನ ಕೂಡಿದಾಗ ಇದಕ್ಕೆ 3 ಇದಕ್ಕೆ 3 ಇದೆ. ಮತ್ತೆ ನಾನು ಇದಕ್ಕೆ ಇನ್ನ 2 ಗೋಲಿಗಳನ್ನ ಹಾಕ್ತೀನಿ. ಮತ್ತೆ ಈಗ ಇದಕ್ಕೂ ಕೂಡ ಇನ್ನ 2 ಗೋಲಿಗಳನ್ನ ಹಾಕಿದಾಗ ಈಗ ಎಷ್ಟಾಯ್ತು ಟೋಟಲು? ಇದರಲ್ಲೂ 5 ಗೋಲಿ ಆಯ್ತು, ಇದರಲ್ಲೂ 5 ಗೋಲಿ ಆಯ್ತು. ಮೊದಲಾಗಿ ಸಮ ಇದ್ವು ಅವು. ಸಮ ಅಂಶಗಳನ್ನ ಕೂಡಿದಾಗ ಇದರಲ್ಲೂ 2 ಕೂಡಿದೀನಿ, ಇದಕ್ಕೂ ಕೂಡ 2 ಕೂಡಿದೀನಿ. ಆಯ್ತಾ? ಅವಾಗ ಮೊತ್ತ ಏನಾಯ್ತು? ಮತ್ತೆ ಪರಸ್ಪರ ಸಮ ಆಯ್ತು. ಸಮ ಅಂಶಗಳನ್ನ ಕೂಡಿದಾಗ ಮೊತ್ತವು ಏನಾಗತ್ತೆ? ಸಮ ಆಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇದು. ಸಮ ಅಂಶಗಳನ್ನ ಕೂಡಿದಾಗ ಫಾರ್ ಎಕ್ಸಾಂಪಲ್ 3 ಗೋಲಿ 3 ಈಗ ಮತ್ತೆ 2 ಕೂಡ ಮತ್ತೆ ಇನ್ನ 2 ಕೂಡಿದಾಗ ಅಂಶಗಳೇನಾಯ್ತು? ಪರಸ್ಪರ ಸಮ. ಮೊತ್ತವೇನಾಯ್ತು? ಪರಸ್ಪರ ಒಂದಕ್ಕೊಂದು ಸಮ ಆಯ್ತು. ಈಗ ಸಮಾನದ ಅಂಶಗಳಿಂದ ಮೂರನೇ ಸಿದ್ಧಾಂತ. ಇದನ್ನ ಯಾರಾದ್ರೂ ಪ್ರಶ್ನೆ ಮಾಡಕ್ಕಾಗತ್ತಾ? ಇದು ತಪ್ಪು ಅಂತ ಹೇಳಕ್ಕಾಗತ್ತಾ? ಇಲ್ಲ. ನಾವು ಈಸಿಯಾಗಿ ಅದನ್ನ ಒಪ್ಕೊಳ್ಳೇಬೇಕಾಗತ್ತೆ. ಈಗ ಸಮ ಅಂಶಗಳಿಂದ ಸಮ ಅಂಶಗಳನ್ನ ಕಳೆದಾಗ ಫಾರ್ ಎಕ್ಸಾಂಪಲ್ ಈಗ ರಾಮುವಿನ ಹತ್ರ 50 ರೂಪಾಯಿ ಇರುತ್ತೆ, ಮತ್ತೆ ರವಿ ಹತ್ರನೂ ಕೂಡ 50 ರೂಪಾಯಿ ಇರುತ್ತೆ. ರಾಮು ಹತ್ರ 50 ರೂಪಾಯಿ, ರವಿ ಹತ್ರನೂ ಕೂಡ 50 ರೂಪಾಯಿ ಇರುತ್ತೆ. ಸೊ ಇವರಿಂದ ನಾನೇನ್ ಮಾಡ್ತೀನಿ? 20 ರೂಪಾಯಿನ ತೆಗಿತೀನಿ, ಇಸ್ಕೊತೀನಿ. ಈ ರವಿ ಹತ್ರ ಕೂಡ 20 ರೂಪಾಯಿನ ಇಸ್ಕೊತೀನಿ. ಇವ್ರ ಹತ್ರನೂ ಸಮಾನ ದುಡ್ಡನ್ನ ತಗೋತೀನಿ, ಇವ್ರ ಹತ್ರನೂ ಸಮಾನ 20 ರೂಪಾಯಿನ ತಗೋತೀನಿ. ಹಾಗಾದ್ರೆ ಒಬ್ಬರ ಹತ್ರ ದುಡ್ಡು ಎಷ್ಟಾಯ್ತು? ಹಾಗಾದ್ರೆ ಇವ್ರ ಹತ್ರ 30 ರೂಪಾಯಿ ಉಳಿತು, ಇವ್ರ ಹತ್ರ ಕೂಡ 30 ರೂಪಾಯಿ ಉಳಿತು. ಸಮ ಅಂಶಗಳನ್ನ ಕಳೆದಾಗ ಬರುವ ಅಂಶವು ಕೂಡ ಏನಾಗಿರುತ್ತೆ? ಸಮ ಆಗಿರುತ್ತೆ. ಇದು ಸ್ವಯಂ ಸಿದ್ಧ ನಂಬರ್ ಎಷ್ಟು? 3. ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದರಲ್ಲೊಂದು ಐಕ್ಯವಾಗುವ ವಸ್ತುಗಳು ಪರಸ್ಪರ ಸಮ ಆಗಿರುತ್ತೆ. ಐಕ್ಯವಾಗುವುದು ಅಂದ್ರೆ ಅರ್ಥ ಏನು? ಯಾವುದೇ ಕಾರಣಕ್ಕವು ಉದ್ದ ಅಗಲ ಎಲ್ಲವೂ ಕೂಡ ಏನಾಗಿರ್ಬೇಕು? ಅವುಗಳಿಗೆ ಸಮ ಆಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, 2 ಕೈನ ನಾವು ಕರೆಕ್ಟಾಗಿ ಇಲ್ಲಿ ಜೋಡಿಸಿದಾಗ ನಮಗೆ ಯಾವ ಸೈಡು ಕೂಡ ಗ್ಯಾಪ್ ಬೀಳ್ತಾರೆ. ಆ ಒಂದು ಬೆರಳು ಇನ್ನು ಕರೆಕ್ಟಾಗಿ ಏನಾಗಿದ್ದಾವೆ? ಒಂದಕ್ಕೊಂದು ಪರಸ್ಪರ ಸಮನಾಗಿ ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಏನಾಗಿದ್ದಾವೆ? ಜೋಡಣೆ ಆಗಿದ್ದಾವೆ. ಹಾಗಾಗಿ ಈಗ ನಾವೇನಂತಕ್ಕೆ ಐಕ್ಯ ಯಾವಾಗ ಆಗ್ಬೇಕವು? ಪರಸ್ಪರ ಒಂದಕ್ಕೊಂದು ಸಮ ಆಗಿರ್ಬೇಕು. ಅಂದ್ರೆ ಪರಸ್ಪರ ಐಕ್ಯ ಹೊಂದುವ ವಸ್ತುಗಳು ಪರಸ್ಪರ ಒಂದಕ್ಕೊಂದು ಸಮ ಆಗಿರುತ್ತವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಅಂದ್ರೆ ಇನ್ನೊಂದಿವಿ ನನ್ನ ತಗೊಂಡಿವಿ ಪಿಜ್ಜಾ ಇರುತ್ತೆ, ಇನ್ನೂ ಒಂದು ಪಿಜ್ಜಾ ತಗೊಂಡಿನಿ, 2 ಕೂಡ 4 ಭಾಗ ಮಾಡಿರ್ತೀನಿ. ಇದು ಪೂರ್ಣ ಪಿಜ್ಜಾವನ್ನ ರಾಮುವಿಗೆ ಕೊಡ್ತೀನಿ. ಇದರಲ್ಲಿ ಈ ಪಿಜ್ಜಾದಲ್ಲಿ 1 ಭಾಗವನ್ನ ರಾಜುಗೆ ಕೊಡ್ತೀನಿ. ಇದು ರಾಮುಗೆ ಕೊಡ್ತೀನಿ, ಇದು ರಾಜುಗೆ ಕೊಡ್ತೀನಿ ಅಂತ ಇಟ್ಕೊಳ್ತೀನಿ. ಆಯ್ತಾ? ಇದು ಪೂರ್ಣ ಭಾಗ. ಇದು ಇನ್ನೊಂದು ಪಿಜ್ಜಾದಲ್ಲಿ ಬರೀ 1 ಭಾಗ ಮಾತ್ರ ಕೊಡ್ತೀನಿ. ಸೊ ರಾಮುವಿಗೆ ಜಾಸ್ತಿ ಸಿಗ್ತಾ ಅಥವಾ ರಾಜುವಿಗೆ ಜಾಸ್ತಿ ಸಿಗ್ತಾ? ರಾಮನಿಗೆ ಸಿಕ್ಕಂತಹ ಒಂದು ಪಿಜ್ಜಾದ ಒಂದು ಭಾಗ ಏನಾಗಿದೆ? ಜಾಸ್ತಿ ಇದೆ. ಅಂದ್ರೆ ಯಾವತ್ತಿಗೂ ಕೂಡ ಈ ಪೂರ್ಣ ಭಾಗವು ಅದರ ಭಾಗಕ್ಕಿಂತ ಏನಾಗಿರುತ್ತೆ? ದೊಡ್ಡದಾಗಿರುತ್ತದೆ. ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಸೊ ಇದನ್ನ ನಾವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾಗೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳ. ಸೊ ಒಂದೇ ಅಂಶಗಳು ದುಪ್ಪಟ್ಟು ಅಂಶಗಳಿಗೆ ಸಮ ಆಗಿರುತ್ತವೆ. ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಪರಸ್ಪರ ಸಮ ಆಗಿರುತ್ತದೆ. ಅಂದ್ರೆ ಈಗ 50 ರೂಪಾಯಿ ಇದ್ದಂತೆ 50 ರೂಪಾಯಿ, ಇದಕ್ಕೂ 50 ರೂಪಾಯಿ. ಇದ್ರ ದುಪ್ಪಟ್ಟು ಅಂತ ಎಷ್ಟು? ಇದಕ್ಕೆ 2 ಉಳಿಸ್ಕೋಬೇಕು, ಇದಕ್ಕೂ 2 ಉಳಿಸ್ಕೋಬೇಕು. ಸೊ ಅಲ್ಲಿಗೆ ಎಷ್ಟಾಯ್ತು? 50 ರೂಪಾಯಿ ದುಪ್ಪಟ್ಟು ಅಂದ್ರೆ ಡಬಲ್ ಅಂತ. ಇದು 100 ರೂಪಾಯಿ ಆಯ್ತು, ಇದು ಕೂಡ 100 ರೂಪಾಯಿ ಆಯ್ತು. ಅಂದ್ರೆ ಒಂದೇ ಅಂಶದ ದುಪ್ಪಟ್ಟು ಅಂಶಗಳು ಪರಸ್ಪರ ಏನಾಗಿರ್ತವೆ? ಸಮ ಆಗಿರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಏನಂದಿರಪ್ಪ ಅಂದ್ರೆ ಒಂದೇ ಅಂಶದ ಅರ್ಧವು 100 ರೂಪಾಯಿಯಲ್ಲಿ ಅರ್ಧ. ಆಯ್ತಾ?
ಎರಡು ಕೂಡ ಸಮವಿರ್ತವೆ. 100 ರೂಪಾಯಿಯಲ್ಲಿ ಅರ್ಧ. ಒಂದೇ ಅಂಶದ ಅರ್ಧ ಭಾಗವು ಒಂದೇ ಅಂಶದ ಅರ್ಧವು ಏನಾಗಿರ್ತವೆ ಪರಸ್ಪರ ಸಮ ಆಗಿರುತ್ತವೆ. ಇದು ಕೂಡ 50 ಇರುತ್ತೆ, ಇದು ಕೂಡ 50 ಆಗಿರುತ್ತೆ. ಸೊ ಈ ರೀತಿಯಾಗಿ ಅವರು ಯಾವುದೇ ರೀತಿಯಾಗಿ ಪ್ರಶ್ನಿಸಲು ಸಾಧ್ಯವಾಗ್ತಕ್ಕಂತಹ ಹೇಳಿಕೆಗಳನ್ನ ನೀಡಿರ್ತಾರೆ. ಸೊ ಇವುಗಳನ್ನು ನಾವು ಸ್ವಯಂ ಸಿದ್ಧಗಳು ಅಂತ ಕರಿತೀವಿ. ಸೊ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸ್ವಯಂ ಸಿದ್ಧಗಳನ್ನ ನಾವು ಗಣಿತದ ಯಾವುದೇ ಒಂದು ಶಾಖೆಯಲ್ಲಿ ನಾವೇನ್ ಮಾಡ್ಬೋದು ಅಳವಡಿಸ್ಕೋಬಹುದು. ಸೊ ಈ ರೀತಿಯಾಗಿ ಅವರು 7 ಸ್ವಯಂ ಸಿದ್ಧಗಳನ್ನ ತಿಳಿಸ್ಕೊಡ್ತಾರೆ. ಯಾವುದಪ್ಪ ಅಂತಂದ್ರೆ ಮೊದಲನೇದು ಮೊದಲನೇದು ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಪರಸ್ಪರ ಒಂದಕ್ಕೊಂದು ಸಮ ಆಗಿರ್ತವೆ. ಎರಡನೇದು ಒಂದೇ ಸಮ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದಾಗ ಮೊತ್ತವು ಸಮ ಆಗುತ್ತದೆ. ಸಮ ಅಂಶಗಳಿಂದ ಸಮ ಅಂಶಗಳನ್ನ ಕಳೆದಾಗ ಬರುವ ವ್ಯತ್ಯಾಸವು ಕೂಡ ಸಮ ಆಗಿರುತ್ತೆ. ನಾಲ್ಕನೇದಪ್ಪ ಅಂತಂದ್ರೆ ಐಕ್ಯವಾಗ್ತಕ್ಕಂಥ ಪರಸ್ಪರ ಒಂದಕ್ಕೊಂದು ಐಕ್ಯವಾಗ್ತಕ್ಕಂಥ ವಸ್ತುಗಳು ಪರಸ್ಪರ ಒಂದಕ್ಕೊಂದು ಸಮ ಆಗಿರ್ತವೆ. ಆರನೇದು ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಏಳನೇದು ಸಮ ಅಂಶಗಳ ದುಪ್ಪಟ್ಟು ಅಂಶಗಳು ಪರಸ್ಪರ ಒಂದಕ್ಕೊಂದು ಸಮ ಆಗಿರುತ್ತೆ. ಏಳನೇದೇನಪ್ಪ ಅಂತಂದ್ರೆ ಸಮ ಅಂಶಗಳ ಒಂದು ಅರ್ಧವು ಪರಸ್ಪರ ಒಂದಕ್ಕೊಂದು ಸಮ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಅವರು ಆ 7 ಸ್ವಯಂ ಸಿದ್ಧಗಳನ್ನ ನಡೆಸಿರ್ತಾರೆ. ಇವುಗಳನ್ನ ನಾವು ಈ ಗಣಿತದ ಯಾವುದೇ ಒಂದು ಭಾಗದಲ್ಲಿ ನಾವು ಅಳವಡಿಸ್ಕೋಬಹುದು. ಸೊ ಇಲ್ಲಿಗೆ ಈ ಒಂದು ಸ್ವಯಂ ಸಿದ್ಧಗಳ ಒಂದು ಪರಿಕಲ್ಪನೆಗಳು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಮಕ್ಕಳ. ಮುಂದಿನ ತರಗತಿಯಲ್ಲಿ ಆಧಾರ ಪ್ರತಿಜ್ಞೆಗಳ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.